ಗೋಲ್ಡ್ ಸುರೇಶ್ಗೆ ಹೊಡೆದ ರಜತ್, ಸುರೇಶ್ ಸ್ಥಿತಿ ಗಂಭೀರ. ಬಿಗ್ ಬಾಸ್ ಕನ್ನಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಅದರಲ್ಲೂ ವಿಶೇಷವಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಾದ ಬಳಿಕವಂತೂ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಸ್ಪರ್ಧಿಗಳು ಟಾಸ್ಕ್ ಆಡುವಾಗ ಅಪ್ಪ ಅಮ್ಮ ಅಂತ ಬೈದಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸೆ ಎನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗೆ ಕೈ ಮಿಲಾಯಿಸುವಂತಹ ಕೆಲಸವನ್ನೂ ಮಾಡಿದ್ದಾರೆ. ಇದರಿಂದಾಗಿ ಗೋಲ್ಡ್ ಸುರೇಶ್ ಅವರಿಗೆ ಗಂಭೀರ ಗಾಯ ಕೂಡ ಆಗಿದ್ದು, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಇಂದಿನ ಟಾಸ್ಕ್ನಲ್ಲಿ ಆಗಿದ್ದೇನು, ಯಾರು ಗೆದ್ದರು, ಯಾರು ಸೋತರು, ಯಾರದು ಸರಿ, ಯಾರದು ತಪ್ಪು, ಇದೆಲ್ಲದರ ಬಗ್ಗೆ ಈಗ ತಿಳಿಯೋಣ. ಈ ವಾರ ಟಾಸ್ಕ್ ಆಡಲು ಬಿಗ್ ಬಾಸ್ 2 ತಂಡಗಳನ್ನು ಮಾಡಿದ್ದಾರೆ. 2 ತಂಡಗಳಿಗೆ ತಲಾ 2 ಕ್ಯಾಪ್ಟನ್ಗಳನ್ನು ಮಾಡಲಾಗಿದೆ. ಒಂದು ಕಡೆ ಭವ್ಯ ಆದರೆ ಮತ್ತೊಂದು ಕಡೆ ಶೋಭಾ ಶೆಟ್ಟಿ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯ ಅವರ ತಂಡದಲ್ಲಿ ರಜತ್, ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಉಳಿದ ಕೆಲ ಸ್ಪರ್ಧಿಗಳು ಭವ್ಯ ಅವರ ತಂಡದಲ್ಲಿ ಇದ್ದಾರೆ. ಇನ್ನು ಶೋಭಾ ಶೆಟ್ಟಿ ತಂಡದಲ್ಲಿ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇರಿದಂತೆ ಇನ್ನೂ ಹಲವರು ಇದ್ದಾರೆ. ಸದ್ಯ ಈ 4 ಜನ ತುಂಬಾ ಹೈಲೈಟ್ ಆಗಿದ್ದಾರೆ. ಅದ್ರಲ್ಲೂ ಇವತ್ತಿನ ಟಾಸ್ಕ್ನಲ್ಲಿ ಕೊಳವೆ ಒಳಗಡೆ ಬರುವ ಚೆಂಡನ್ನು ಹಿಡಿದು ಹೊರಗಡೆ ಹಾಕುವ ಟಾಸ್ಕ್ನಲ್ಲಿ ದೊಡ್ಡ ಜಗಳವೇ ನಡೆದು ಹೋಗಿದೆ. ಈ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚಾಗಿ ಚೆಂಡನ್ನು ಹಿಡಿದು ಹೊರಗಡೆ ಹಾಕುತ್ತಾರೋ ಅವರು ಈ ಟಾಸ್ಕ್ನಲ್ಲಿ ಗೆಲುವು ಸಾಧಿಸುತ್ತಾರೆ. ಒಂದು ಕಡೆ ಘಟಾನುಘಟಿಯಾಗಿರುವ ರಜತ್ ಅವರು, ಮತ್ತೊಂದು ಕಡೆ ಬುದ್ಧಿಶಾಲಿ ಹಾಗೂ ಘಟಾನುಘಟಿಯಾಗಿರುವ ತ್ರಿವಿಕ್ರಮ್ ಅವರು. ಇವರಿಬ್ಬರ ನಡುವೆ ಟಾಸ್ಕ್ನಲ್ಲಿ ಪೈಪೋಟಿ ನಡೆಯುತ್ತದೆ. ಭವ್ಯ ಅವರ ತಂಡದಲ್ಲಿ ರಜತ್ ಹಾಗೂ ಮಂಜು ಇರುವುದರಿಂದ ಟಾಸ್ಕ್ನಲ್ಲಿ ದಾಳಿ ಮಾಡಲು ಈಜಿ ಆಗುತ್ತೆ. ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಆಗಿರುವ ರಜತ್ ಅವರು ಕೂಡ ಭವ್ಯ ಅವರ ತಂಡದಲ್ಲಿ ಇರುವುದರಿಂದ ಭವ್ಯ ಅವರ ತಂಡ ಕೂಡ ಸ್ಟ್ರಾಂಗ್ ಆಗೇ ಇತ್ತು. ಸುರೇಶ್ಗೆ ಸ ಎಂದ ರಜತ್. ಇನ್ನು ರಜತ್ ಯಾರಾದ್ರೂ ಏನಾದ್ರೂ ಹೇಳಿದರೆ ಥಟ್ ಅಂತ ಮಾಡಿಬಿಡ್ತಾರೆ. ಒಬ್ಬರನ್ನು ಹೋಲ್ಡ್ ಮಾಡಿ ಅವರನ್ನು ಬರಲಿಕ್ಕೆ ಬಿಡಬೇಡಿ ಅಂದರೆ ಅವರನ್ನು ರಜತ್ ಅವರು ಹೋಲ್ಡ್ ಮಾಡಿ ಬಿಡ್ತಾರೆ. ಹಾಗೆ ಮೇಲಿಂದ ಬೀಳುವ ಬಾಲ್ಗಳನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಡಬೇಕಾದರೆ ಎಲ್ಲವೂ ಒಂದು ಚೌಕಟ್ಟಿನಲ್ಲಿ ಆಗುತ್ತದೆ. ಆಗ ರಜತ್ ಅವರು ಸುರೇಶ್ ಅವರಿಗೆ ಸ ಡೇ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಹಾಗೆ ಸುರೇಶ್ ಅವರ ತಂದೆಗೂ ತುಂಬ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಂದು ಸುರೇಶ್ ಅವರು ಆರೋಪಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಮೇನ್ ರೋಡ್ ಅನ್ನು ಓಪನ್ ಮಾಡಿ ಬಿಗ್ ಬಾಸ್ ನಾನು ಹೊರಗಡೆ ಬರಬೇಕು ಅಂತ ಸುರೇಶ್ ಮನವಿ ಮಾಡಿಕೊಳ್ಳುತ್ತಾರೆ. ರಜತ್ ಅವರು ಟಾಸ್ಕ್ ಆಡುವಾಗ ಟಾಸ್ಕ್ ಆಡಬೇಕೇ ಹೊರತು ಬೇರೆ ಮಾತನಾಡಬಾರದಿತ್ತು. ಆದರೆ ರಜತ್ ಹಾಗೆ ಮಾಡಿಲ್ಲ ಎಂದು ಸುರೇಶ್ ಆರೋಪಿಸಿದ್ದಾರೆ. ಸುರೇಶ್ಗೆ ಗಾಯ. ಇನ್ನೊಂದು ಕಡೆ ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಇಟ್ಟು ಭವ್ಯ ಅವರ ಟೀಮ್ ಅಂದರೆ ಮಂಜು ಹಾಗೂ ರಜತ್ ಅವರ ತಂಡ ಗೆಲುವು ಸಾಧಿಸಿತು. ಶೋಭಾ ಶೆಟ್ಟಿ ಅವರ ಟೀಮ್ ಸೋತಿದೆ. ಈ ಟಾಸ್ಕ್ನಲ್ಲಿ ರಜತ್ ಅವರು ಸುರೇಶ್ ಅವರನ್ನು ತಳ್ಳಿದ್ದು, ಟಾಸ್ಕ್ ಭರದಲ್ಲಿ ಸುರೇಶ್ ಅವರಿಗೆ ಗಾಯಗಳು ಆಗಿವೆ ಎನ್ನಲಾಗುತ್ತಿದೆ. ಈಗಾಗಲೇ ಸುರೇಶ್ ಅವರಿಗೆ ಕಾಲಿಗೆ ಏಟಾಗಿರುವುದರಿಂದ ಈ ಟಾಸ್ಕ್ನಲ್ಲಿ ಆಡುತ್ತಿರುವಾಗಲೂ ಸುರೇಶ್ ಅವರಿಗೆ ಸಿಕ್ಕಾಪಟ್ಟೆ ಏಟು ಆಗಿದೆ. ಈ ಫಿಸಿಕಲ್ ಟಾಸ್ಕಲ್ಲಿ ರಜತ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ದು ಸುರೇಶ್ ಅವರಿಗೆ ತುಂಬ ಗಾಯಗಳಾಗಿವೆ. ಈ ಕಾರಣಕ್ಕೆ ಅವರಿಗೆ ಚಿಕಿತ್ಸೆ ಕೊಡಿಸಲಾಗಿದೆ ಎನ್ನುವ ಮಾತುಗಳು ಕೇಳಿ ಬಂದಿವೆ. ಇನ್ನು ತೀವ್ರ ಒಳಪೆಟ್ಟು ಆಗಿದ್ದರಿಂದ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಗ್ ಬಾಸ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ. ಸ್ನೇಹಿತರೆ, ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.